ದೊಡ್ಡವರು. ನಮ್ಮ ಅಮ್ಮ ಅಪ್ಪ ದೊಡ್ಡವ್ರ ಹತ್ರ ಮರ್ಯಾದೆಯಿಂದ ಗೌರವದಿಂದ ಮಾತಾಡ್ಬೇಕು ಅಂತ ಹೇಳಿದ್ದಾರೆ. ಅದಕ್ಕೆ ನಿಮ್ಗೆ ಕೈ ಮುಗಿತಿದ್ದೀನಿ. ನಿಮ್ಮನ್ನ ಅವಮಾನ ಮಾಡೋ ಉದ್ದೇಶ ನನಗೆ ನಿಜವಾಗ್ಲೂ ಇಲ್ಲ. ದಯವಿಟ್ಟು ನೀವ್ ಹೀಗ್ ಮಾತಾಡ್ಬೇಡಿ. ನಿಮಗ್ ಪುಣ್ಯ ಬರುತ್ತೆ. ನನ್ನ ಪಾಂಡುರಂಗನ್ ಬಗ್ಗೆ ದಯವಿಟ್ಟು ಮಾತಾಡ್ಬೇಡಿ. ಪಾಂಡುರಂಗ ಇಲ್ದೇ ಇರೋದ್ರಿಂದ ಮೊದ್ಲೇ ನಾವು ಜೀವಂತ ಶವಗಳ ತರ ಬದುಕ್ತಿದೀವಿ. ನೀವ್ ಅನವಶ್ಯಕವಾಗಿ ಇಲ್ಲಿಗೆ ಬಂದು ನಮ್ಮನ್ನ ಕೆಣಕ್ಬೇಡಿ. ನಾವು ಮಾತಾಡೋ ತರ ಮಾಡ್ಬೇಡಿ. ನಿನ್ ನಡವಳಿಕೆ ಈ ರೀತಿ ಇರೋದಕ್ಕೇನೆ ನಿಮ್ಮಪ್ಪ ಅಮ್ಮ ತಲೆ ಮರೆಸ್ಕೊಂಡು ಹೋಗಿರೋದು. ಈ ಪರಿಸ್ಥಿತಿಗೆ ನೀನೇ ಕಾರಣ. ಇಲ್ ನೋಡಿ ದೊಡ್ಡಮ್ಮ, ಸುಮ್ನೆ ನನ್ ಮೇಲೆ ಕೂಗಾಡೋದಲ್ಲ. ನಿಮ್ ಸಕ್ಕುನ ಹತೋಟಿಯಲ್ಲಿ ಇಟ್ಕೊಳ್ಳಿ. ನಾನ್ ಒಳ್ಳೇದ್ ಹೇಳಿದ್ರೆ ಎದುರು ಮಾತಾಡ್ತಾಳೆ. ಆಮೇಲೆ ಏನ್ ಮಾಡ್ತಾಳೆ? ಪಾಂಡುರಂಗ ಹಿಂತಿರುಗ್ ಬರೋವರೆಗೂ ಅನ್ನ ನೀರು ಮುಟ್ಟಲ್ಲ ಅಂತಾಳೆ. ಇದಕ್ಕಿಂತ ಮುಂಚೆ ಒಂದ್ಸಲ ಪಾಂಡುರಂಗನ್ ವಿಗ್ರಹ ಮಾಯವಾದಾಗ ಹೀಗೆ ಹಠ ಮಾಡಿದ್ಲು ಅಲ್ವಾ? ಬುದ್ಧಿ ಇಲ್ಲ, ಮಾಡೋದೆಲ್ಲ ಕೆಲ್ಸಕ್ ಬಾರ್ದಿರೋ ಕೆಲ್ಸಗಳು. ನೀವೇ ನೋಡ್ತೀರಿ, ಯಜಮಾನ್ರು ಪಾಂಡುರಂಗನ್ ವಿಗ್ರಹನ ವಾಪಸ್ ತರೋವರೆಗೂ ನಾನು ಉಪವಾಸ ಇರ್ತೀನಿ, ಏನು ತಿನ್ನಲ್ಲ ಅಂತಂತಾಳೆ. ಆವಾಗ ಏನ್ ಮಾಡ್ತೀರಾ? ಸತ್ಯಭಾಮ, ಸುಮ್ನೆ ಅವಳಿಗೆ ಇಲ್ಲದ ಸಲ್ಲದ ಯೋಚನೆಗಳನ್ನೆಲ್ಲ ತುಂಬೇಡ. ಅವಳ ಮನ್ಸಲ್ಲಿ ಇಲ್ದೇ ಇರೋ ಯೋಚನೆಗಳನ್ನ ಹೊಸದಾಗಿ ಹುಟ್ಟೋ ತರ ಮಾಡ್ತಿದ್ಯಾ. ನನ್ ಪಾಂಡುರಂಗ ಸಿಗೋವರೆಗೂ ನಾನ್ ಹನಿ ನೀರ್ ಕೂಡ ಮುಟ್ಟೋದಿಲ್ಲ. ನಾನೇನಾದ್ರೂ ಉಪವಾಸ ಇದ್ರೆ ಆ ರಾಕ್ಷಸ ತಾತ ಪಾಂಡುರಂಗನ್ ವಿಗ್ರಹನ ಮತ್ತೆ ತಗೊಂಡ್ ಬರ್ತಾನ? ಅಯ್ಯೋ 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 ಅಯ್ಯಯ್ಯೋ ಅಯ್ಯಯ್ಯೋ, ಇಷ್ಟು ಜೋರಾಗಿ ಯಾಕೆ ಹೇಳ್ತಾ ಇದೀಯಾ? ಅಯ್ಯಯ್ಯೋ, ಏನು ಅಂದ್ರೆ ಎಂತ ಅನ್ಯಾಯ ಆಗೋಯ್ತು. ಯಾರ ದೃಷ್ಟಿ ಬಿತ್ತೋ ಏನೋ. ನನಗ ಅರ್ಥ ಆಯ್ತು, ಆ ಸೊಕ್ಕು ದೃಷ್ಟಿನೇ ಬಿದ್ದಿರುತ್ತೆ. ದೃಷ್ಟಿ ತಾಗೋದಿಕ್ಕೆ ಇವ್ರೇನಾದ್ರೂ ಒಳ್ಳೆ ಕೆಲ್ಸ ಮಾಡಿದಾರ? ಮತ್ತೆ ಮತ್ತೆ ಪಾಪದ ಕೆಲ್ಸ ಮಾಡ್ತಾ ಇದಾರೆ. ಸಾಕ್ಷಾತ್ ಆ ದೇವ್ರ ವಿಗ್ರಹನ ಕದ್ದಿದ್ದಾರೆ, ಅನ್ಭವಿಸ್ಲೇಬೇಕು. ಏಯ್ ಬಾಯ್ ಮುಚ್ಚು, ಮುಚ್ಚು ಬಾಯ್. ಏಯ್ ಏನ್ ನೋಡ್ತಿದ್ಯಾ ಹೇಳಿ? ಮೆಲ್ಲಿಗೆಳೆಯೋ, ನೋವಾಗ್ತಿದೆ. ಅಯ್ಯೋ ದಾಮು, ನಿಂಗೇನಾದ್ರೂ ಬುದ್ಧಿ ಇದೆಯೋ ಇಲ್ವೋ? ಏನ್ ಕಾವೇರಿ, ದಾಮು ಅಂತ ಕೂಗ್ಕೋತಾ ಇದ್ಯಾ? ಇವ್ರು ತಪ್ಪು ಮಾಡ್ದಾಗ ನೀನು ಬುದ್ಧಿ ಹೇಳಿದ್ರೆ ಇವತ್ತು ಈ ಪರಿಸ್ಥಿತಿ ಬರ್ತಾನೆ ಇರ್ಲಿಲ್ಲ. ಪಾಂಡುರಂಗನ್ ವಿಗ್ರಹನ ಗುಡಿಯಿಂದ ತಗೊಂಡು ಹೋಗೋವಾಗ ಇದು ತಪ್ಪು ಅಂತ ನೀನ್ ಯಾಕೆ ಹೇಳಲಿಲ್ಲ? ವೈದ್ಯರ ಹತ್ರ ಚೂರ್ಣ ಇಸ್ಕೊಂಡ್ ಬಂದಿದ್ದೀನಿ, ಸಿದ್ಧ ಮಾಡ್ಕೊಂಡ್ ತರ್ತೀನಿ. ಸುಮ್ನೆ ಕಿರ್ಚಾಡಿ ಕೂಗಾಡಿದ್ರೆ ಅವ್ರ ಕೈ ಸರಿ ಹೋಗಲ್ಲ. ದಾಮು ಅವರೇ, ಯಜಮಾನ್ರು. ಅಯ್ಯೋ ಯಜಮಾನ್ರೆ, ನಾನು ಹೇಳದೆ ತಾನೆ ಆ ಮಾಟ ಮಾಡೋ ಜೋಡಿ ಮತ್ತೆ ಬಂದಿದ್ದಾರೆ ಅಂತ. ಯಾಕೆಂದ್ರೆ ಅವ್ರಿಗೆ ಬಿಟ್ರೆ ನಿಮ್ಗೆ ಈ ರೀತಿ ಮಾಡೋ ಧೈರ್ಯ ಬೇರೆ ಯಾರಿಗೂ ಇಲ್ಲ ಅಂತ ಇದ್ದೀನಿ ಅಷ್ಟೇ. ಸುಡ್ತಿದೆ 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 ಸುಡ್ತಿದೆ. ನನಗೆ ಎಲ್ಲಿ ನೋಡಿದ್ರು ಸಕ್ಕು ಕಾಣಿಸ್ತಿದ್ದಾಳೆ. ಅಗೋ ಅಲ್ಲಿ ನೋಡು, ಅಲ್ಲಿ ನೋಡು, ಅಲ್ಲೂ ಸಕ್ಕು ಇದ್ದಾಳೆ. ಅಲ್ಲಿ ನೋಡು, ಅಲ್ಲೂ ಕೂಡ ಸಕ್ಕು ಇದ್ದಾಳೆ. ಇಲ್ಲಿ ನೋಡು, ಇಲ್ಲೂ ಇದ್ದಾಳೆ. ಅವತ್ತು ನಡೆದ ರೀತಿನೇ ಮತ್ತೆ ನಡೀತಾ ಇದೀಯಾ? ತಗೊಳ್ಳಿ, ಈ ಔಷಧಿನ ಹಚ್ಕೊಳ್ಳಿ. ಇದ್ರಲ್ಲಿ ವಿಷ ಬೆರೆಸಿ ತಂದಿದೀಯಾ? ಆ ವೈದ್ಯ ನನಗ್ ಶತ್ರು, ಯಾವತ್ತಿದ್ರು ಶತ್ರುನೇ. ಔಷಧಿ ಹೆಸರಲ್ಲಿ ವಿಷ ಕೊಡ್ತಾನೆ. ಇನ್ನು ಆ ಮಂತ್ರವಾದಿಗೆ ಅವಕಾಶ ಸಿಕ್ಕ್ರೆ ಕಾರ್ಕೋಟಕ ವಿಷ ಹಾಕಿ ಕೊಡ್ತಾನೆ. ನೋವು ನೋವು. ಅಯ್ಯೋ ದೇವ್ರೆ, ದಾಮು ಹೇಳಿದ ಹಾಗೆ ಇದು ಅವ್ರ ಕೆಲ್ಸಾನೇ ಇರ್ಬೇಕು. ಇದು ಮಾಟ ಮಂತ್ರ ಅಂತ ನನಗೂ ಅನುಮಾನ ಇದೆ.
ಯಜಮಾನ್ರನ್ನ ನೇರವಾಗಿ ಎದುರಿಸೋಕ್ ಯಾರ ಕೈಲೂ ಆಗಲ್ಲ ಅಲ್ವಾ, ಅದಕ್ಕೆ ಹೀಗೆ ಮಾಟ ಮಾಡಿದ್ದಾರೆ ಅನ್ಸುತ್ತೆ. ಅಯ್ಯೋ, ಮಂತ್ರ ಹಾಕಿದ್ದಾರೆ ಅಂತ ಎಷ್ಟು ಸಲ ಹೇಳ್ತೀರಾ? ಏನಾದ್ರೂ ಪರಿಹಾರ ಇದ್ರೆ ಹೇಳಿ ಹೇಳಿ. ನನ್ನ ಹತ್ರ ಒಂದು ಉಪಾಯ ಇದೆ, ಅದ್ಭುತವಾದ ಉಪಾಯ. ಅಯ್ಯೋ, ಅದೇನು ಉಪಾಯ ಅಂತ ಬೇಗ ಹೇಳೋ. ಹೇಳು ನರೋಬಾ. ನಾಗೋಜಿ ಬಾಬಾ. ನಾಗೋಜಿ ಬಾಬಾನ? ನಾಗೋಜಿ ಬಾಬಾ ತುಂಬಾ ಶಕ್ತಿವಂತರು, ಒಳ್ಳೆ ಹೆಸರು ಮಾಡಿರೋ ಮಹಾಮಾಂತ್ರಿಕ. ಅದು ಎಂತ ದೊಡ್ಡ ದೆವ್ವ ಆದ್ರೂ ಸರಿ, ಮೋಹಿನಿ ಪಿಶಾಚೆ ಆದ್ರು, ಪಾತಾಳ ಭೂತ ಆದ್ರು, ಉರಿಯೋ ದೆವ್ವ ಆದ್ರು, ನಾಗೋಜಿ ಬಾಬಾ ಅವನ್ನ ಚಿಟ್ಕೆ ಹೊಡೆಯೋದ್ರೊಳಗೆ ಓಡಿಸ್ತಾರೆ. ಭೂತ ಪ್ರೇತಗಳನ್ನ ಹೊರಗ್ ಬರೋ ತರ ಮಾಡಿ ಗಾಜಿನ ಸೀಸೆಯಲ್ಲಿ ಬಂಧಿಸ್ತಾರೆ. ಅಯ್ಯೋ, ಇನ್ಯಾಕ್ ತಡ ಮಾಡ್ತಿದ್ದೀರಿ? ಕರ್ಸಿ ಬೇಗ. ದುಡ್ಡಿನ ಬಗ್ಗೆ ಯೋಚನೆ ಮಾಡಬೇಡಿ, ಅವರನ್ನ ಕರ್ಸಿ ಬೇಗ. ತಕ್ಷಣ ನನ್ ಕೈ ಸರಿ ಹೋಗ್ಬೇಕು. ಕರ್ಕೊಂಬನ್ನಿ, ಹೋಗಿ ಬೇಗ ಕರ್ಕೊಂಬನ್ನಿ. ಹೋಗ್ತಿದೀವಿ ಯಜಮಾನ್ರೆ. ಆಲದ ಮರದಲ್ಲಾದ್ರೂ ಇರ್ಲಿ, ಹುಣ್ಸೆ ಮರದಲ್ಲಾದ್ರೂ ಇರ್ಲಿ, ಯಾವ್ದನ್ನು ಬಿಡಲ್ಲ. ಅದು ದೆವ್ವ ಆಗಿರ್ಲಿ, ಪಿಶಾಚಿ ಆಗಿರ್ಲಿ, ನಾನ್ ಹೆದರೋದಿಲ್ಲ. ಈ ನಾಗೋಜಿ ಅದನ್ನ ಹಿಡಿದು ಬಂಧಿಸ್ತಾನೆ. ಅದು ಕಪ್ಪು ಬಾವಿಲಿದೆ, ಎಲ್ರ ಕುತ್ತಿಗೆನು ಹಿಡ್ಕೊಳ್ಳುತ್ತೆ. ಮರ್ಯಾದೆಯಿಂದ ಬಂದು ಈ ನಾಗೋಜಿಗೆ ಶರಣಾಗು, ಇಲ್ಲ ಅಂದ್ರೆ ಇಲ್ಲಿಗೆ ಬಂದು ಅಂತ್ಯ ಮಾಡುತ್ತೆ. ಅವಳನ್ನ ಬಿಟ್ಬಿಡು, ಬಿಟ್ಬಿಡು, ಬಿಟ್ಬಿಡು. ಬಿಟ್ಟು ಹೋಗು.